ಅನುಗ್ರಹ ಸಂದೇಶ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಸ್ವರೂಪೋದ್ಧಾರಕರಾದಂತಹ ವಿದ್ಯಾಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಸ್ಮರಣೆ ನಮ್ಮ ಪರ್ಯಾಯದ ಅತ್ಯಂತ ಒಂದು ಮಹತ್ವದ ಒಂದು ಕಾರ್ಯಕ್ರಮ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀ ವಿದ್ಯಾಮಾನ್ಯ ತೀರ್ಥರು ಅವರ ಒಂದು ವಿಶೇಷವಾದ ಪ್ರಭಾವ ನಮ್ಮ ಮೇಲೆ ಆಗಿದ್ದನ್ನು ನಾವು ಯಾವಾಗಲೂ ಕೂಡ ಗುರುತಿಸ್ತಾ ಇದ್ದೇವೆ. ಅವರಲ್ಲಿ ಅಭ್ಯಾಸ ಮಾಡಿ ಓದಿ ಜ್ಞಾನ ಸಂಪಾದನೆ ಎಂಬುದು ಒಂದು ಮುಖ್ಯ ವಿಷಯವಾದರೆ, ಇನ್ನೊಂದು ಅವರ ವ್ಯಕ್ತಿತ್ವದ ಪ್ರಭಾವ ಅದು ಅತ್ಯಂತ ಗಾಢವಾಗಿ ನಮ್ಮ ಮೇಲೆ ಆಗಿದೆ. ಅವರು ನಂಬಿದಂತಹ ಜೀವನ ಮೌಲ್ಯಗಳು, ಅದೇ ರೀತಿ ನಿಸ್ಪೃಹತೆ, ಔದಾರ್ಯ, ವಿಶಾಲವಾದಂತಹ ಮನೋಭಾವ, ಇದನ್ನು ನಾವು ಬೇರೆ ಯಾವುದೇ ಗ್ರಂಥಗಳಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೊತೆಗೆ ನಾವು ಇದ್ದು ಅದರ ಒಂದು ವಿಶೇಷವಾದ ಪ್ರಭಾವವನ್ನು ಪಡೆದಿದ್ದೇವೆ. ಹಾಗಾಗಿ ಅವರು ಕೇವಲ ನಮಗೆ ಜ್ಞಾನದಾಯಕರಾದ ಗುರುಗಳು ಮಾತ್ರ ಅಲ್ಲ, ನಮ್ಮ ಜೀವನದ ಗತಿಯನ್ನೇ ಅವರು ಬದಲಿಸಿದಂತಹ ಒಂದು ಗುರುಗಳಾದ್ದರಿಂದ ಅವರನ್ನು ನಾವು ಸ್ವರೂಪೋದ್ಧಾರಕರು ಎಂಬುದಾಗಿ ಗುರುತಿಸ್ತಾ ಇದ್ದೇವೆ. ಒಂದು ವೇಳೆ ವಿದ್ಯಾಮಾನ್ಯ ಗುರುಗಳು ನಮಗೆ ಸಿಗಲಿಲ್ಲ ಅಂತೇಳಿ ಹೇಳಿದರೆ ನಾವು ಯಾವ ದಾರಿಯಲ್ಲಿ ಹೋಗ್ತಿದ್ದೇವೋ ಏನೋ ಎಂಬುದು ಬಹಳ ಒಂದು ಶೋಚನೀಯವಾದಂತಹ ಪರಿಸ್ಥಿತಿ ಬರ್ತಿತ್ತು. ಅಂತಹ ಒಂದು ಮಹಾಗುರುಗಳ ಅಂತೆವಾಸಿಗಳಾದ್ದರಿಂದ ಇವತ್ತು ನಮಗೆ ಆ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಅದು ಯಾವ ದಾರಿ, ಅದರ ದಾರಿಯ ಶ್ರೇಷ್ಠತ್ವವನ್ನು ಗುರುತಿಸ್ತಕ್ಕಂತಹ ಒಂದು ಅವಕಾಶ ನಮಗೆ ಬಂದಿದೆ. ನಾವು ಮುಖ್ಯವಾಗಿ ಶ್ರೀ ವಿದ್ಯಾಮಾನ್ಯ ಗುರುಗಳಲ್ಲಿ ಕಂಡದ್ದು ಜೀವನ ಮೌಲ್ಯಗಳು. ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಅಂತೇಳಿ ಹೇಳಿದರೆ ಅವನ ಭೌತಿಕ ಶರೀರವಲ್ಲ ಅಥವಾ ಭಾಷೆಯ ನಡೆನುಡಿಗಳಲ್ಲ. ಯೋ ಯಚ್ಛ್ರದ್ಧಃ ಸ ಏವ ಸಃ. ಆದ್ದರಿಂದ ಒಬ್ಬ ವ್ಯಕ್ತಿ ಅಂತೇಳಿ ಹೇಳಿದರೆ ಆ ವ್ಯಕ್ತಿ ಜೀವನದಲ್ಲಿ ನಂಬಿಕೊಂಡಂತಹ ಮೌಲ್ಯಗಳು ಏನಿದೆ, ಶ್ರದ್ಧೆಗಳು ಏನಿದೆ, ಅದೇ ಆ ವ್ಯಕ್ತಿ. ದೇಹಗಳು ಉಳಿದದ್ದೆಲ್ಲವೂ ಕೂಡ ನಾಶವಾಗತಕ್ಕದ್ದು, ಆದರೆ ಅವರು ಅನುಸರಿಸಿದ ಜೀವನ ಮೌಲ್ಯ ಏನಿದೆ ಅದು ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡತಕ್ಕದ್ದು. ಈ ದೃಷ್ಟಿಯಲ್ಲಿ ನಾವು ಅವರ ಜೊತೆಗೆ ಇರುವಾಗ ನಮಗೆ ದೇವರು ಕೊಟ್ಟಂತಹ ಒಂದು ಸ್ವಭಾವ ಏನೆಂದರೆ ಪ್ರತಿಯೊಂದನ್ನು ಗಮನಿಸುವುದು. ಅವರು ಹೇಗೆ ಏನು ಮಾಡ್ತಾರೆ, ಅವರ ಮನಸ್ಸಿನಲ್ಲಿ ಏನಿದೆ, ಹೇಗೆ ಇರ್ತಾರೆ, ಈ ಒಂದು ಗಮನಿಸುವ ಒಂದು ಸ್ವಭಾವ ಇದ್ದರಿಂದ ಅವರಲ್ಲಿರತಕ್ಕಂತಹ ಮಹಾ ಗುರುತ್ವವನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯವಾಯಿತು. ಅವರ ಜೀವನ ಮೌಲ್ಯಗಳು, ಆದರ್ಶಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಯಿತು. ಮುಖ್ಯವಾಗಿ ಒಂದು ಸೆಲ್ಫ್ಲೆಸ್ ಪರ್ಸನಾಲಿಟಿ ಅಂತೇಳಿ, ತನ್ನ ಸ್ವಂತದ ಬಗ್ಗೆ ಏನೂ ಆಲೋಚನೆ ಮಾಡದೆ ಕೇವಲ ಕರ್ತವ್ಯದ ಬಗ್ಗೆ, ಕೇವಲ ತನ್ನ ಮೌಲ್ಯಗಳ ಬಗ್ಗೆನೇ ಆಲೋಚನೆ ಮಾಡತಕ್ಕಂತಹ ಒಂದು ವ್ಯಕ್ತಿತ್ವ ಇದು ಎಲ್ಲಿಯೂ ನೋಡಲಿಕ್ಕೆ ಸಿಗೋದಿಲ್ಲ. ಅವರು 24 ತಾಸು ಕೂಡ ಪಾಠ ಪ್ರವಚನ, ತತ್ವಪ್ರಚಾರ ಇದನ್ನೇ ಅವರು ಮುಖ್ಯವಾಗಿ ಇಟ್ಟುಕೊಂಡು ಹೊರತು ಲೌಕಿಕವಾಗಿ ಯಾವುದೇ ಒಂದು
ಆಸಕ್ತಿಯನ್ನು ಹೊಂದಲಿಲ್ಲ. ಹಾಗಾಗಿ ನಾವು ಅದಮಾರಿನಲ್ಲಿ ಇರುವಾಗ ಪಾಠದ ಮಧ್ಯೆ ನಮ್ಮ ತಂದೆಯವರು ಚೆಕ್ ಪುಸ್ತಕ ಇಟ್ಕೊಂಡು ಬರ್ತಾಯಿದ್ರು. ಒಂದು ಚೆಕ್ಕಿಗೆ ಸೈನ್ ಹಾಕಿ ಪಾಠ ಮತ್ತೆ ಆಗಲಿ ಅಂಥೇಳಿ ವಿದ್ಯಾಮಾನರು ಚೆಕ್ ಪುಸ್ತಕ ತೆಗೆದು ಬಿಸಾಡಿಬಿಟ್ರು. ನಿಮ್ಮ ಚೆಕ್ ಪುಸ್ತಕನೂ ಬೇಡ, ಏನೂ ಬೇಡ, ಸ್ವಾಮಿಗಳಿಗೆ ಪಾಠಕ್ಕೆ ನೀವು ಅಡ್ಡಿ ಮಾಡಬಾರದು ಅಂಥೇಳಿ ಯಾವುದೇ ಲೌಕಿಕ ವಿಚಾರ ಬಂದರೂ ಕೂಡ ಅದನ್ನು ಬದಿಗೆ ಇಟ್ಟು ನೀವು ಪಾಠ ಪ್ರವಚನ ತತ್ಪರರಾಗಬೇಕು ಎಂಬುದಾಗಿ ಬಹಳ ಕಾಳಜಿಯಿಂದ ನಮ್ಮ ಮೇಲೆ ವಿಶೇಷ ಕರುಣೆಯನ್ನು ಅವರು ತೋರಿಸಿದ್ದಾರೆ. ಹಾಗಾಗಿ ಅಂತಹ ಒಂದು ದೊಡ್ಡ ಶ್ರೇಷ್ಠವಾದ ಗುಣವನ್ನು ಗುರುತಿಸುವ ಅವಕಾಶ ನಮಗೆ ಬಂತು. ವೈಯಕ್ತಿಕವಾದ ಚಿಂತನೆಯನ್ನು ಸಂಪೂರ್ಣ ಬಿಟ್ಟುಬಿಟ್ಟಿದೆ. ಕೇವಲ ಪರಿಶುದ್ಧವಾದಂತಹ ಒಂದು ಮೌಲ್ಯಗಳ ಚಿಂತನೆ. ಒಮ್ಮೆ ನಾವು ಸಂಚಾರದಲ್ಲಿರುವಾಗ ಅವರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಬಂದಾಗ ನಾವು ಮುಂದಿನ ಗಾಡಿಯಲ್ಲಿ ಹೋಗಿದ್ದೆವು. ಬಂದಾಗ ಅವರು ಇಳಿದಾಗ ಅಂಗವಸ್ತ್ರ ಉಟ್ಕೊಂಡು ಬಂದಿದ್ದರು. ನಮಗೆ ಆಶ್ಚರ್ಯ ಆಯಿತು. 2 ಬಟ್ಟೆ ಹಾಕ್ಕೊಳ್ಳುವವರು ಇವತ್ತು ಅಂಗವಸ್ತ್ರದಲ್ಲಿ ಯಾಕೆ ಬಂದಿದೆ? ನಾನು ಕೇಳಿದೆ, ಬಟ್ಟೆ ಎಲ್ಲಿ ಹೋಯ್ತು? ಅಲ್ಲ, ಶೇಷವಸ್ತ್ರ ಅಂತ ಕೇಳಿದರು ಒಬ್ಬರು, ನಾನು ಕೊಟ್ಟುಬಿಟ್ಟೆ. ಆವಾಗ ಇನ್ನೊಬ್ಬರು ಕೇಳಿದರು, ಆವಾಗ ನನ್ನ ಹತ್ರ ಬೇರೆ ಇದೆಲ್ಲ ಉಟ್ಟುಕೊಂಡಂತಹ ಬಟ್ಟೆಯನ್ನೇ ಕೊಟ್ಟು ನಾನು ಅಂಗವಸ್ತ್ರದಲ್ಲೇ ಬಂದೆ ಅಂತ. ಸಾಮಾನ್ಯವಾಗಿ ಉಟ್ಟುಕೊಂಡ ಬಟ್ಟೆಯನ್ನೇ ಕೊಟ್ಟು ತಾನು ಅಂಗವಸ್ತ್ರದಲ್ಲೇ ಸಂಚಾರ ಮಾಡೋದಂದರೆ ಇಷ್ಟೂ ಒಂದು ವೈಯಕ್ತಿಕವಾದಂತಹ ಒಂದು ಚಿಂತನೆ ಇಲ್ಲದೆ ಅಷ್ಟು ಸೆಲ್ಫ್ಲೆಸ್ ಆಗಿ ಒಂದು ದಾನ ಬುದ್ಧಿ, ಒಂದು ವಿಶಾಲವಾದಂಥ ಬುದ್ಧಿಯನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅವರ ಮಹತ್ವದ ಅರಿವಾಗ್ಬೋದು. ಒಂದೊಂದು ವಿಷಯದಲ್ಲಿಯೂ ಕೂಡ ಅವರು ಬಹಳ ನಿಷ್ಠೆಯನ್ನು ತೋರಿಸ್ತಾ ಇದ್ದರು. ಅವರ ಮುಗ್ಧತೆ, ಅದೇ ರೀತಿ ಅವರ ಒಂದು ವಿಶಾಲವಾದಂತಹ ನಿಷ್ಕಲ್ಮಶವಾದಂತಹ ಭಾವ. ಭಾಗವತದಲ್ಲಿ ಬರತಕ್ಕಂತಹ ಅಕೈತವ ಶಬ್ದಕ್ಕೆ ನಾವು ಸರಿಯಾದಂತಹ ಒಂದು ದೃಷ್ಟಾಂತವನ್ನು ನೋಡಬೇಕಾದರೆ ಅದು ವಿದ್ಯಾಮಾನರಲ್ಲಿ ನಾವು ನೋಡ್ತೀವಿ. ಅತ್ಯಂತ ರುಜು ಸ್ವಭಾವ. ಯಾವುದೇ ಒಂದು ಅಂಕುಡೊಂಕುಗಳು, ಯಾವುದೇ ಒಂದು ವಾಮ ಮಾರ್ಗದ ಅಥವಾ ವ್ಯಾವಹಾರಿಕವಾದಂತಹ ಯಾವುದೇ ಒಂದು ದೃಷ್ಟಿಕೋನವೇ ಅವರಲ್ಲಿಲ್ಲ. ಅವರಲ್ಲಿ ಒಂದೇ ಸತ್ಯ, ಪಾರಮಾರ್ಥಿಕ ಸತ್ಯ ಮಾತ್ರ. ವ್ಯಾವಹಾರಿಕ ಸತ್ಯನೂ ಇಲ್ಲ, ಪ್ರಾತಿಭಾಸಿಕ ಸತ್ಯನೂ ಇಲ್ಲ. ಕೇವಲ ಪಾರಮಾರ್ಥಿಕ ಸತ್ಯವೆಂದ ಈ ಒಂದು ದಾರಿಯಲ್ಲಿ ಅವರು ಹೋಗ್ತಾ ಇದ್ದದ್ದನ್ನು ನಾವು ಗುರುತಿಸಿ ಬಹಳ ಪ್ರಭಾವಿತರಾಗಿದ್ದೇವೆ. ಇಂತಹ ಒಂದು ಶುದ್ಧವಾದಂತಹ ಸುವರ್ಣ, ನಮ್ಮ ಅಡಿಗರು ಹೇಳಿದರು, ಅವರೊಂದು ಒಳ್ಳೆಯ ಸುವರ್ಣ ಅಂತೇಳಿ. ಸುವರ್ಣ ಅಂದರೆ 24 ಕ್ಯಾರೆಕ್ಟಿನ ಸುವರ್ಣ ಅವರು. ಅದರಲ್ಲಿ ತಾಮ್ರ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ಸುವರ್ಣ ಅಂತ ಹೇಳಿದರೆ ಅದರಲ್ಲಿ ತಾಮ್ರದ ಅಂಶ ಇದ್ದೇ ಇರ್ತದೆ. ಕೆಲವು ಇದರಲ್ಲಿ ಜಾಸ್ತಿ ತಾಮ್ರ ಇರ್ತದೆ. ಆದರೆ ಸ್ವಲ್ಪನೂ ತಾಮ್ರದ ಅಂಶ ಇಲ್ಲದೇ ಇದ್ದಂತಹ ಕೇವಲ ಶುದ್ಧವಾದಂತಹ ಒಂದು ಸುವರ್ಣ ಇದ್ದರೆ ಅದು ಶ್ರೀ ವಿದ್ಯಾಮಾನ್ಯ ತೀರ್ಥರು ಅಂತ ಹೇಳಿ ನಾವು ಗುರುತಿಸಬಹುದು. ಹಾಗಾಗಿ ಒಂದು ಮೈನಸ್ ಪಾಯಿಂಟ್ ಏನಂದರೆ, ಶುದ್ಧ ಸುವರ್ಣದಿಂದ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಪೂರ್ಣವಾದ ಶುದ್ಧವಾಗಿದೆ. ಅದರಿಂದ ಲೌಕಿಕವಾಗಿ ಅನೇಕ ಸಲ ಅವರು ಅನೇಕ ತೊಂದರೆಗಳನ್ನು ಕೂಡ ಅನುಭವಿಸಿದ್ದುಂಟು. ಯಾಕೆಂದರೆ ಅವರು ಪೂರ್ಣ ಶುದ್ಧರಾಗಿದ್ದರಿಂದ. ಅಥವಾ ಲೌಕಿಕವಾದಂಥ ಯಾವುದೇ ಒಂದು ಅವರಲ್ಲಿ ವ್ಯಾವಹಾರಿಕವಾದಂತಹ ಒಂದು ವಿಚಾರಗಳನ್ನು ಅವರು ಗುರುತಿಸ್ತಾ ಇರಲಿಲ್ಲ. ಹಾಗಾಗಿ ಅನೇಕ ಸಲ ತೊಂದರೆ ಆದದ್ದುಂಟು. ಆದರೆ ಮೌಲಿಕ ದೃಷ್ಟಿಯಲ್ಲಿ ಅವರು ಅತ್ಯಂತ ಅಪ್ಪಟ ಒಂದು ಚಿನ್ನವಾಗಿ ಸುವರ್ಣವಾಗಿದ್ದರಿಂದ, ಆದ್ದರಿಂದಲೇ ಅವರಿಗೆ ಆ ಸುವರ್ಣತೆಯನ್ನು ಭಗವಂತನಲ್ಲಿ ಕಾಣಬೇಕು ಅಂಥೇಳಿ ಸುವರ್ಣ ರಥ, ಸುವರ್ಣ ಇದು ತೊಟ್ಟಿಲು, ಅದೇ ರೀತಿ ವಜ್ರದ ಕಿರೀಟ, ಹೀಗೆಲ್ಲ ಅರ್ಪಣೆ ಮಾಡತಕ್ಕಂಥ ಒಂದು ಔದಾರ್ಯ ಅವರಿಗೆ ಭಕ್ತಿ ಅದು ಬಂತು. ಬಹುಶಃ ಕೃಷ್ಣನಿಗೆ ಇದೆಲ್ಲ ಬೇಕಾಗಿತ್ತು. ಅದಕ್ಕೋಸ್ಕರ ಅವರನ್ನು ಭಂಡಾರಿಕೆರೆ ಮಠದಿಂದ ಪಲಿಮಾರ ಮಠಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ. ಅಂತಹ ಒಂದು ಭಕ್ತಿಯ ಒಂದು ಶಕ್ತಿಯನ್ನು ನಾವು ವಿದ್ಯಾಮಾನ್ಯ ತೀರ್ಥರಲ್ಲಿ ನಾವು ನೋಡಬಹುದು. ಕೃಷ್ಣನ ಚಿತ್ತಕ್ಕೆ ಬಂದರೆ ಯಾರು ಯಾವುದೂ ಅಡ್ಡಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾದಂತಹ ಶುದ್ಧವಾದ ಭಕ್ತಿ ಇದ್ದರೆ ಅದು ಎಲ್ಲವನ್ನೂ ಗೆಲ್ತದೆ ಎಂಬುದನ್ನು ತೋರಿಸಿಕೊಟ್ಟವರು ಅದು ಶ್ರೀ ವಿದ್ಯಾಮಾನ್ಯ ತೀರ್ಥರು. ಆ ಮೂಲಕ ಭಕ್ತಿಯ ಒಂದು ಪಾಠವನ್ನು ಮಾಡಿದವರು ಅವರು. ನಿಜವಾದ ಭಕ್ತಿ ಜೀವನದಲ್ಲಿ ಹೇಗೆ ನಾವು ಅದನ್ನು ಅಳವಡಿಸಿಕೊಳ್ಬೇಕು. ಪಾಠದಲ್ಲಿ ನಾವು ಕೇಳ್ತೇವೆ, ಶ್ಲೋಕಗಳನ್ನೆಲ್ಲ ಓದ್ತೇವೆ, ಆದರೆ ಅದನ್ನು ಜೀವನದಲ್ಲಿ ಪ್ರತ್ಯಕ್ಷವಾಗಿ ಅನುಭವಿಸಿ ಭಕ್ತಿಯ ಶಕ್ತಿಯನ್ನು
ಅವರು ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಹೀಗೆ ಅವರ ಅನೇಕ ಜೀವನ ಮೌಲ್ಯಗಳು, ಶ್ರದ್ಧೆಗಳು, ನಿಷ್ಠೆಗಳು ಅದು ನಮಗೆ ವಿಶೇಷವಾದಂತಹ ಪ್ರಭಾವವನ್ನು ಬೀರಿದೆ. ಅಂತಹ ಒಂದು ನಮಗೆ ಮಾತ್ರ ಅಲ್ಲ, ಇಡೀ ಜಿಜ್ಞಾಸು ಲೋಕಕ್ಕೆ ಇಂತಹ ಒಂದು ಪ್ರಭಾವವನ್ನು ಬೀರಿದ್ದಾರೆ. ಅಂತಹ ಪರಿಶುದ್ಧವಾದಂತಹ ಒಂದು ವ್ಯಕ್ತಿತ್ವ, ಅದೊಂದು ಶಕಪುರುಷರು ಅಂತೇಳಿ ಹೇಳಬಹುದು. ಹಾಗಾಗಿ ಯಾವುದೇ ಒಂದು ಮಠೀಯವಾದಂತಹ ಸಂಕುಚಿತ ಬುದ್ಧಿಯೂ ಇರಲಿಲ್ಲ ಅವರಿಗೆ. ಪುತ್ತಿಗೆ ಮಠ ಬೇರೆ ಅಲ್ಲ, ಪಲಿಮಾರ ಮಠ ಬೇರೆ ಅಲ್ಲ, ಭಂಡಾರಕೆರೆ ಮಠ ಬೇರೆ ಅಲ್ಲ, ಎಲ್ಲವೂ ತನ್ನದೇ ಮಠ ಎಂಬುದಾಗಿ ಅವರು ತನ್ನ ಎಲ್ಲವನ್ನು ತನ್ನ ಪರಿವಾರ ಅಂತ ಹೇಳಿ ತಿಳ್ಕೊಂಡಿದ್ರು. ಮಠೀಯವಾದಂತಹ ಯಾವುದೇ ಒಂದು ಸಂಕುಚಿತತೆ ಅವರಲ್ಲಿರಲಿಲ್ಲ. ನಮಗೆ ಅದಮಾರನಲ್ಲಿ ಓದಿರುವಾಗ ನಮ್ಮ ಕೈಯಲ್ಲಿ ಹಣ ಇರಲಿಲ್ಲ, ನಮ್ಮ ಸೇವಕರಿಗೆ ಸಂಬಳ ಕೊಡಲಿಕ್ಕೂ ಹಣ ಇರಲಿಲ್ಲ. ನಾವು ಯಾವುದು ಹೇಳದೆ ನಮ್ಮೆಲ್ಲ ಸೇವಕರಿಗೆ ಅವರೇ ಸಂಬಳ ಕೊಡ್ತಾಯಿದ್ರು. ಯಾವುದನ್ನು ನನ್ನ ಹತ್ರ ಕೇಳದೇನೆ ಅವರೇ ಮಾಡ್ತಾಯಿದ್ರು. ಇದು ಪುತ್ತಿಗೆ ಮಠದ ಅಕೌಂಟ್ ಬೇರೆ, ಪಲ್ಲಿಮಾನ ಮಠದ ಅಕೌಂಟ್ ಬೇರೆ, ಹೀಗೆ ಎಲ್ಲ ಅವರಿಗೆ ಭಾವನೆಯೇ ಇರಲಿಲ್ಲ. ಎಲ್ಲವೂ ತನ್ನದೇ ಎಂಬುದಾಗಿ ಇಂತಹ ಒಂದು ವಿಶೇಷವಾದಂತಹ ವಿಶಾಲವಾದಂತಹ ಒಂದು ಮನೋಭಾವವನ್ನು ನಾವು ನೋಡಬೇಕಾದರೆ ಅದು ವಿದ್ಯಾಮಾನ್ಯರಲ್ಲಿ ನಾವು ನೋಡಬೇಕು. ಆದ್ದರಿಂದಲೇ ನಮ್ಮ ದೃಷ್ಟಿಯಲ್ಲಿ ತ್ರಿಕರಣ ಪರಿಶುದ್ಧಿ ಎಲ್ಲಿದೆ ಅಲ್ಲಿ ಭಗವಂತನ ಅನುಗ್ರಹ ಇದ್ದೇ ಇದೆ. ಅವರಲ್ಲಿ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಮ್ಮಲ್ಲ, ಮನಸ್ಸೇಕಂ ವಚಸ್ಯಪಿ ಏಕಂ ಕರ್ಮಣ್ಯಪಿ ಏಕಂ. ಮೂರೂ ಕರಣದಲ್ಲಿಯೂ ಕೂಡ ತ್ರಿಕರಣ ಶುದ್ಧಿ ಇದ್ದದ್ದರಿಂದ ಅಲ್ಲಿ ಭಗವಂತನ ಅನುಗ್ರಹ ಅವರಲ್ಲಿ ಮೂಡಿಬಂದಿದೆ ಎಂಬುದಾಗಿ ನಾವು ಗುರುತಿಸಿದ್ದೇವೆ. ಅಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅವರು ಸಂಪೂರ್ಣ ಅಲೌಕಿಕವಾಗಿದ್ದರೂ ಕೂಡ ಲೌಕಿಕ ಚಿಂತನೆಯು ಅವರಲ್ಲಿ ಸಾಕಷ್ಟು ಇತ್ತು ಎಂಬುದನ್ನು ನಾವು ಗುರುತಿಸಬಹುದು. ಅವರು ಪ್ರವಚನಕ್ಕೆಲ್ಲ ನಮಗೆ ಬರೆದು ಕೊಡ್ತಾಯಿದ್ರು. ಆವಾಗ ಲೌಕಿಕ ದೃಷ್ಟಾಂತಗಳನ್ನು ಬರೆದು ಕೊಟ್ಟಿದ್ದರು. ನಾವು ಒಮ್ಮೆ ಕೇಳಿದೆವು, ಈಗೆಲ್ಲ ಬಾಂಬು ಇದೆ, ಇದು ಫೋನ್ಗಳೆಲ್ಲ ಇದೆ, ಟಿ ವಿ ಎಲ್ಲ ಇದೆ. ಈ ಹಿಂದಿನ ಕಾಲದಲ್ಲಿ ಇದೆಲ್ಲ ಇರಲೇ ಇಲ್ಲ. ಆದ್ದರಿಂದ ಅವರು ಓ ಬಿ ರಾಯನ ಕಾಲದವರು, ಅವರಲ್ಲಿ ಪ್ರಗತಿಯೇ ಇರಲಿಲ್ಲ, ಅಭಿವೃದ್ಧಿಯೇ ಇರಲಿಲ್ಲ. ನಾವು ಆವತ್ತಿನ ಈ ಜೀವನ ಕ್ರಮಕ್ಕೆ ನಾವು ಅಷ್ಟು ಮಹತ್ವವನ್ನು ಯಾಕೆ ಕೊಡಬೇಕು? ಆ ದೃಷ್ಟಿಯಲ್ಲಿ ನೋಡಿದರೆ ಇವತ್ತಿನ ಒಂದು ಜಾಗತಿಕವಾದಂಥ ಜೀವನ ಮಟ್ಟ ಅದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಇತ್ಯಾದಿ ನಾವು ಪ್ರಶ್ನೆ ಕೇಳಿದೆವು. ಅದಕ್ಕೆ ಅವರು ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟರು. ನಿಮ್ಮ ಬಾಂಬಿಗಿಂತಲೂ ಕೂಡ ಉತ್ತಮವಾದ ಬಾಂಬು ಅಲ್ಲಿ ಇತ್ತು, ಮಹಾಭಾರತ ಯುದ್ಧದಲ್ಲಿ ಇತ್ತು. ಶತಘ್ನಿ ಎಂಬುದಾಗಿ ಆ ಶತಘ್ನಿಯನ್ನು ಹಾಕಿದರೆ 100 ಜನ ಸಾಯ್ತಾಯಿದ್ರು. ಆದ್ದರಿಂದ ಇವತ್ತಿನ ಬಾಂಬಿಗಿಂತಲೂ ಉತ್ತಮವಾದ ಬಾಂಬು ಆವಾಗಲೇ ಇತ್ತು. ಇವತ್ತು ನೀವು ಪಿಸ್ತೂಲು ಹಿಡಿದು ಯಾರ್ಯಾರನ್ನೋ ಕೊಲ್ಲಬಹುದು. ಆವಾಗ ಹಾಗಲ್ಲ, ಇಂಥವರನ್ನೇ ಅಡ್ರೆಸ್ ಕೊಟ್ಟು ಅವರನ್ನು ಮಾತ್ರ ಕೊಲ್ಲತಕ್ಕಂತಹ ಒಂದು ಅಸ್ತ್ರಗಳಿತ್ತು. ಇವತ್ತು ಇಂಥವನು ಮಾತ್ರ ಸಾಯಬೇಕು ಅಂತೇಳಿ ಹೇಳತಕ್ಕಂಥ ಅಸ್ತ್ರ ಇಲ್ಲ. ಅವತ್ತು ಇಂಥವನು ಮಾತ್ರ ಸಾಯಬೇಕು ಎಂಬಂತಹ ಅಸ್ತ್ರಗಳಿತ್ತು. ಆದ್ದರಿಂದ ಹಿಂದಿನ ಕಾಲಕ್ಕೆ ಇವತ್ತಿನ ಒಂದು ಏನು ವಿಶೇಷವಾದ ಪ್ರಗತಿ ಅಂತೇಳಿ ಹೇಳ್ತೀರಿ, ಅದಕ್ಕಿಂತ ಉತ್ತಮವಾದ ಪ್ರಗತಿ ಅವತ್ತಿತ್ತು. ಇವತ್ತು ಟಿ ವಿ ಇತ್ತು ಅಂತೇಳಿ ಹೇಳ್ತೀರಿ. ಋಷಿಮುನಿಗಳು ಕೂತಲ್ಲೇ ಎಲ್ಲವನ್ನು ನೋಡ್ತಾಯಿದ್ರು. ಸಂಜೆಯನ್ನು ರಿಪೋರ್ಟ್ ಮಾಡ್ತಾಯಿದ್ದ, ಮಹಾಭಾರತ ಯುದ್ಧದ ರಿಪೋರ್ಟನ್ನು ಅಲ್ಲೇ ಕೂತು ಮಾಡಿದ. ಅವನ ಹತ್ರ ಯಾವುದೇ ಒಂದು ಕ್ಯಾಮರಾ ಇರಲಿಲ್ಲ, ವಿಡಿಯೋ ಇಲ್ಲ, ಏನೂ ಇಲ್ಲ. ಅಲ್ಲೇ ಕೂತು ಧೃತರಾಷ್ಟ್ರನಿಗೆ ಎಲ್ಲವನ್ನು ನೋಡಿ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದ. ಆದ್ದರಿಂದ ಲೌಕಿಕವಾದ ನೀವು ಏನು ದೊಡ್ಡ ದೊಡ್ಡ ಸಾಧನೆ ಅಂತೇಳಿ ಹೇಳ್ತೀರಿ, ಅದು ಕಿಂಚಿತ್ ಅದು ಏನೂ ಅಲ್ಲ. ಪ್ರಾಚೀನವಾದಂತಹ ಏನು ಸಾಧನೆ ಇದೆ ಅದೇ ಶ್ರೇಷ್ಠವಾದದ್ದು ಎಂಬುದಾಗಿ ಬಹಳ ಸುಂದರವಾಗಿ ಅವರ ಅನೇಕ ನಿರೂಪಣೆಯನ್ನು ನಾವು ಕೇಳಿದಾಗ ಆಶ್ಚರ್ಯ ಆಗ್ತಾಯಿತ್ತು. ಅವರಿಗೆ ನಮಗೆ ನಮ್ಮ ಮೇಲೆ ಒಂದು ಹೆದರಿಕೆ, ಇವರು ಏನು ತುಂಬ ಲೌಕಿಕವಾಗಿ ಬಿಡ್ತಾರೋ ಅಂತ ಹೇಳಿ ಬಹಳ ಹೆದರಿಕೆಯನ್ನು ಕೂಡ ಇತ್ತು. ನೀವು ಸಂಪೂರ್ಣವಾಗಿ ವೈದಿಕವಾಗಿ ಇರಬೇಕು ಅಂತ. ನಾವು ಆವಾಗ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿ ಇಂಗ್ಲೀಷ್ ಪೇಪರು ಓದ್ತಾಯಿದ್ದೆವು, ಹಿಂದೂ ಪೇಪರ್ ಓದ್ತಾಯಿದ್ದೆವು. ಆವಾಗ ಯಾರೋ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ವಿದ್ಯಾಮಾನ್ಯರ ಹತ್ರ ಹೇಳಿದರು, ನೀವು ತುಂಬ ನಿರೀಕ್ಷೆಯಲ್ಲಿರ್ತಕ್ಕಂಥ ಪುತ್ತಿಗೆ ಸ್ವಾಮಿಗಳು ಎಲ್ಲ ಹಾಳಾಗಿ ಹೋದರು, ಇಂಗ್ಲೀಷ್ ಪೇಪರ್ ಓದ್ತಾ ಇದ್ದಾರೆ, ಇನ್ನೇನುಂಟು ಎಲ್ಲ ಹೋಯಿತು, ಇಂಗ್ಲೀಷ್ ಓದ್ತಾ ಇದ್ದಾರೆ ಅಂತ ಹೇಳಿ. ಅವರ ಮನಸ್ಸಿನಲ್ಲಿ ಇಂಗ್ಲೀಷನ್ನು ಓದೋದು ಅಂತೇಳಿ ಹೇಳಿದರೆ ಬೇಡವಾದದ್ದನ್ನೇ ಓದೋದು ಅಂತ ಈ ಕಲ್ಪನೆ ಇತ್ತು. ಹಾಗಾಗಿ ಅವರಿಗೆ ಬಂದು ನನ್ನ ಹತ್ರ ಹೇಳಿದರು, ಅಲ್ಲ ಪೂರ ಮುಗಿನ ಎಲ್ಲ ಇಂಗ್ಲೀಷ್ ಓದಲಿಕ್ಕೆ ಶುರು ಮಾಡಿದರೆ ಎಲ್ಲ ಆಯ್ತಲ್ಲ ಅಂತೇಳಿ.
ಅದಕ್ಕೆ ನಾನು ಹೇಳಿದೆ, ಇಂಗ್ಲೀಷ್ನಲ್ಲಿ ರಾಮಾಯಣದ ಬಗ್ಗೆ ನಿತ್ಯ ಧಾರ್ಮಿಕ ಕಾಲಮ್ ಏನು ಬರ್ತದೆ ಅದನ್ನು ನಾನು ಓದ್ತಾ ಇದ್ದೇನೆ, ಆದ್ದರಿಂದ ಏನು ತೊಂದರೆ ಇಲ್ಲ ಅಂತ. ಅದನ್ನು ಮತ್ತೆ ನೋಡಿ ಭಾರಿ ಖುಷಿ ಆಯಿತು. ಹಾಗಿದ್ರೆ ನೀವು ಇನ್ನೂ ಇಂಗ್ಲೀಷ್ ಕಲೀಲೇಬೇಕು ಅಂಥೇಳಿ ಮತ್ತೆ ಅವರೇ ಪ್ರಾರಂಭ ಮಾಡಿದರು. ಆಮೇಲೆ ನನ್ನ ಹತ್ರ ಹೇಳಿದರು, ನೀವು ನನಗೂ ಇಂಗ್ಲೀಷ್ ಹೇಳ್ಕೊಡಿ ಅಂತ ಹೇಳಿ ನಾನು ಶುರು ಮಾಡಿದೆ. ಆವಾಗ ನನ್ನ ಹತ್ರ ಒಂದು ಪೆನ್ ಇದೆ ಅಂತ ಹೇಳಿ, ಹೇಗೆ ಹೇಳೋದು ಅಂತ ಹೇಳಿ ನಾನು ಹೇಳಿ ಐ ಹ್ಯಾವ್ ಎ ಪೆನ್ ಅಂತೇಳಿ. ಅವರು ಹೇಳಿದ ಐ ಹಾವು ಎ ಪೆನ್ ಅಂಥೇಳಿ. ಓ ಇದು ಬೇಡ, ಇದು ಹಾವು ಅಂತ ಹೇಳಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ, ಐ ಹಾವು ಎ ಪೆನ್ ಬೇಡ ಅಂತ ಹೇಳಿ ಮತ್ತೆ ಬಿಟ್ಟೇ ಬಿಟ್ಟರು. ಹೀಗೆ ಬಹಳ ತಮಾಷೆ, ಬಹಳ ಒಂದು ಮುಗ್ಧತೆ ಇದನ್ನು ನಾವು ಅವರಲ್ಲಿ ಕಾಣಬಹುದು. ನೀವು ಧಾರ್ಮಿಕ ಪ್ರಚಾರಕ್ಕೋಸ್ಕರ ಇಂಗ್ಲೀಷ್ ಕಲಿಯುವುದಾದರೆ ಕಲಿಯಲೇಬೇಕು ಎಂಬುದಾಗಿ ಮತ್ತೆ ನಮಗೆ ಒತ್ತಾಯಪೂರ್ವಕವಾಗಿ ಇಂಗ್ಲೀಷನ್ನು ಕಲಿಯಬೇಕು, ಹಿಂದಿಯನ್ನು ಕಲಿಯಬೇಕು, ಅದರಿಂದ ಧರ್ಮ ಪ್ರಚಾರ ಆಗ್ತದೆ ಎಂಬುದಾಗಿ ಅವರು ನಮಗೆ ಮತ್ತೆ ಪುನಃ ಒತ್ತಾಯ ಮಾಡಿದರು. ಹೀಗೆ ಅತ್ಯಂತ ಒಂದು ನಿಷ್ಠೆ, ಧರ್ಮ ಪ್ರಚಾರ ಆಗಬೇಕು, ಜನರಿಗೆ ದೇವರ ಬಗ್ಗೆ ನಾವು ಹೇಳಬೇಕು, ಭಕ್ತಿ ಪ್ರಚಾರ ಆಗಬೇಕು, ಆಚಾರ್ಯರ ಸಿದ್ಧಾಂತದ ಪ್ರಚಾರ ಆಗಬೇಕು, ಅದರ ಮುಂದೆ ಬೇರೆ ಯಾವುದೂ ಇಲ್ಲ ಎಂಬಂತಹ ಈ ಒಂದು ನಿಷ್ಠೆ ಅದು ಅತ್ಯಂತ ಶ್ರೇಷ್ಠವಾದಂತಹ ನಿಷ್ಠೆ. ಅವರು ಒಂದು ಸಂದರ್ಭದಲ್ಲಿ ಹೇಳಿದರು, ಪೂಜೆ ತುಂಬ ಜಾಸ್ತಿ ಆಗ್ತಾಯಿದೆ, ಅದಕ್ಕಿಂತ ನೀವು ಪಾಠ ಪ್ರವಚನ ಜಾಸ್ತಿ ಮಾಡಿ, ಪೂಜೆಕ್ಕಿಂತಲೂ ಪಾಠ ಪ್ರವಚನದಿಂದ ದೇವರ ಅನುಗ್ರಹ ಜಾಸ್ತಿ ಆಗ್ತದೆ, ಆದ್ದರಿಂದ ಪೂಜೆ ಲೇಟಾದರೂ ಪರವಾಗಿಲ್ಲ, ಪಾಠ ಜಾಸ್ತಿ ಆಗಬೇಕು ಎಂಬುದಾಗಿ ಅವರು ಪಾಠ ಪ್ರವಚನಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾ ಇದ್ದರು. ಅಂತಹ ಒಂದು ನಿಷ್ಠೆ, ಒಂದು ಆಚಾರ್ಯರ ಸಿದ್ಧಾಂತದ ಮೇಲೆ ಇರತಕ್ಕಂತಹ ನಿಷ್ಠೆ, ನಿರ್ವ್ಯಾಜವಾದಂತಹ, ನಿಷ್ಕಲ್ಮಶವಾದಂತಹ, ಪರಿಶುದ್ಧವಾದಂತಹ ಒಂದು ಚಿಂತನೆ, ಅಂತಹ ವೈಶಾಲ್ಯ, ವೈಯಕ್ತಿಕವಾದಂತಹ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಸಂಪೂರ್ಣ ಸಮರ್ಪಣಾ ಭಾವ, ತನ್ನನ್ನು ತಾನು ಇಂತಹ ಒಂದು ಮೌಲ್ಯಗಳಿಗೆ ಸಮರ್ಪಣೆ ಮಾಡಿಕೊಂಡಂತಹ ಈ ಒಂದು ವ್ಯಕ್ತಿತ್ವ ಏನಿದೆ, ಅಂತಹ ವ್ಯಕ್ತಿತ್ವ ನಮ್ಮ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಬೀರಿದೆ. ಅವರು ಸಾಮಾನ್ಯ ಗುರುಗಳಲ್ಲ, ಕೇವಲ ಅನ್ವಯಾರ್ಥ ಅಥವಾ ಪದಾರ್ಥ ತಾತ್ಪರ್ಯವನ್ನು ಹೇಳತಕ್ಕಂತಹ, ಪಾಠ ಮಾಡತಕ್ಕಂತಹ ಗುರುಗಳಲ್ಲ, ಅವರು ಜೀವನದ ಗತಿಯನ್ನೇ ಬದಲಿಸ್ತಕ್ಕಂತಹ, ಪ್ರಭಾವವನ್ನೇ ಬೀರತಕ್ಕಂತಹ ಅಂತಹ ಒಂದು ವಿಶೇಷವಾದಂತಹ ಗುರುಗಳು ಎಂಬುದಾಗಿ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಅದರಿಂದಾಗಿಯೇ ಎಲ್ಲ ಸ್ವಾಮಿಗಳು ಕೂಡ ಅವರಿಂದ ಪ್ರಭಾವಿತರಾಗಿದ್ದಾರೆ. ವಿಶ್ವೇಶತೀರ್ಥರಂತಹ ಮಹಾ ಒಂದು ವ್ಯಕ್ತಿಗಳಿಗೆ ಅವರ ಪ್ರಭಾವವನ್ನು ನಾವು ಗುರುತಿಸುವುದಂದರೆ ಅವರ ವ್ಯಕ್ತಿತ್ವ ಎಂಥದ್ದು ಎಂಬುದಾಗಿ ನಾವು ಗುರುತಿಸಬಹುದು. ನಾವು ವಿಶ್ವೇಶತೀರ್ಥರ ಈ ಒಂದು ದೊಡ್ಡ ಸಾಧನೆಗಳ ಹಿಂದೆ ಇರತಕ್ಕದ್ದು ಅದು ವಿದ್ಯಾಮಾನ್ಯರ ಅನುಗ್ರಹ ಎಂಬುದು ಅವರೇ ಅನೇಕ ಬಾರಿ ಹೇಳಿದರು. ಅದನ್ನು ಅವರು ಕೊನೆಗೂ ತೋರಿಸಿಕೊಟ್ಟಿದ್ದಾರೆ. ಅವರ ಕೊನೆಯ ಆಕಾಂಕ್ಷೆಯಲ್ಲಿ ನನ್ನ ಒಂದೇ ಒಂದು ಆಸೆ ಏನೆಂದರೆ ನನ್ನ ವೃಂದಾವನದ ಹತ್ತಿರ ನನ್ನ ಗುರುಗಳ ವೃಂದಾವನ ಇರಬೇಕು. ಅಷ್ಟು ಗುರುಭಕ್ತಿ ವಿಶ್ವೇಶತೀರ್ಥರು ಹೇಳ್ತಾಯಿದ್ರು, ನನ್ನ ಎಲ್ಲ ಸಾಧನೆ ಏನಾದರೂ ಇದ್ದರೆ ಅದರ ಹಿಂದಿರುವ ಶಕ್ತಿ ನನ್ನ ಗುರುಗಳ ಅನುಗ್ರಹ ಎಂಬುದಾಗಿ ಅವರು ಅನೇಕ ಬಾರಿ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಪ್ರಾಮಾಣಿಕವಾಗಿ ಆ ಒಂದು ಭಕ್ತಿ ಅವರಲ್ಲಿ ಇತ್ತು ಎಂಬುದಕ್ಕೆ ಅವರ ಕೊನೆಯ ಆಕಾಂಕ್ಷೆಯಲ್ಲಿ ಕೂಡ ತನ್ನ ವೃಂದಾವನದ ಹತ್ತಿರ ಗುರುಗಳ ವೃಂದಾವನ ಇರಬೇಕು ಎಂಬಂತಹ ಈ ಒಂದು ವಿಶೇಷವಾದಂತಹ ಒಂದು ಶ್ರದ್ಧೆ ಏನಿದೆ, ಇದು ವಿದ್ಯಾಮಾನ್ಯರ ಒಂದು ವ್ಯಕ್ತಿತ್ವ ಎಂಥದ್ದು ಎಂಬುದನ್ನು ಗುರುತಿಸ್ತಾ ಇದೆ. ಅಂತಹ ವಿಶೇಷ ಪ್ರಭಾವ ನನ್ನ ಮೇಲೆ ಮಾತ್ರ ಅಲ್ಲ, ಅನೇಕ ಯತಿಗಳ ಮೇಲೆ, ಅನೇಕ ವಿದ್ವಾಂಸರ ಮೇಲೆ, ಅನೇಕ ಭಕ್ತರ ಮೇಲೆ ಒಂದು ಬೀರಿದಂತಹ ಗುರುಗಳು ನಮ್ಮ ಗುರುಗಳು ಎಂಬುದಾಗಿ ನಾವು ಬಹಳ ಹೆಮ್ಮೆ ಪಡ್ತಾ, ಮುಖ್ಯವಾಗಿ ಎಲ್ಲರಿಗೂ ಸಿಗದೇ ಇದ್ದಂಥ ಒಂದು ಅಂಶ ಏನಂದರೆ ನನ್ನನ್ನು ಮಗುವಾಗಿ ಅವರು ಪರಿಗಣನೆ ಮಾಡಿದರು. ಉಳಿದ ಎಲ್ಲ ವಿದ್ವಾಂಸರನ್ನು, ವಿದ್ಯಾರ್ಥಿಗಳನ್ನು ಅವರನ್ನು ವಿದ್ಯಾರ್ಥಿಗಳು ವಿದ್ವಾಂಸರ ಅಂತ ಹೇಳಿ ಗುರುತಿಸಿದರೆ ಅವರಿಗೆ ಒಂದು ಪೆಟ್ಟು ತರಹ ಇದ್ದವನು ನಾನು. ಅವರಿಗೆ ಒಂದು ವಿಶೇಷವಾದಂತಹ ಒಂದು ವಾತ್ಸಲ್ಯ, ನನ್ನ ಮೇಲೆ ಇರತಕ್ಕಂತಹ ಒಂದು ವಿಶೇಷವಾದಂತಹ ಪ್ರೀತಿ ಅದು ಬೇರೆ ಎಲ್ಲಿ ಯಾರಿಗೂ ಸಿಗಲಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಅಂತಹ ಒಂದು ಅಪೂರ್ವವಾದಂತಹ ಒಂದು ಪ್ರೀತಿಯ ಅನುಭವವನ್ನು ಕೂಡ ನಾನು ಜೀವನದಲ್ಲಿ ಪಡೆದದ್ದು ಅದು ನನ್ನ ದೊಡ್ಡ ಸೌಭಾಗ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮಗೆಲ್ಲ ತಂದೆ ತಾಯಿಗಳ ಪ್ರೀತಿ ಅದು ಅನುಭವಿಸಿದವರಿದ್ದಾರೆ, ಆದರೆ ಇಂತಹ ಒಂದು ಮೋಹರಹಿತವಾದಂತಹ ಪ್ರೀತಿ, ಒಂದು ಅತ್ಯಂತ ಪರಿಶುದ್ಧವಾದಂತಹ ಪ್ರೀತಿ, ನಮಗೆ ಒಳ್ಳೆಯದಾಗಲಿ ಎಂಬಂತಹ ಹಾರೈಕೆಯ ಪ್ರೀತಿ ಇದು ಏನಿದೆ ಅದು ಅತ್ಯಂತ ಅಪೂರ್ವವಾದದ್ದು. ಅಂತಹ ಪ್ರೀತಿಯ ಧಾರೆಯನ್ನು ಅವರು ಮಾಡಿದ್ದಾರೆ. ಅವರ ಈ ಆದರ್ಶಗಳು,
ಅವರ ಒಂದು ನಿಸ್ಪೃಹತೆ, ಅವರ ಒಂದು ವಿಶೇಷವಾದಂತಹ ಒಂದು ನಿಷ್ಠೆ, ಇದು ನಮ್ಮ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರಿದೆ. ವೈಯಕ್ತಿಕವಾಗಿ ಯಾವುದನ್ನು ತಗೊಳ್ಳದೆ ಕೇವಲ ತಾತ್ವಿಕ ದೃಷ್ಟಿಯಲ್ಲೇ ಪ್ರತಿಯೊಂದನ್ನು ಕೂಡ ನೋಡತಕ್ಕಂತಹ ಒಂದು ದೃಷ್ಟಿಕೋನ, ಅದು ಇವತ್ತಿನ ಜನರಿಗೆ ಬಹಳ ಮುಖ್ಯವಾದದ್ದು. ಇವತ್ತು ನಾವು ಏನಿದ್ರೂ ಕೂಡ ವೈಯಕ್ತಿಕ ದೃಷ್ಟಿಯಲ್ಲೇ ಅದನ್ನು ನೋಡ್ತೇವೆ ಹೊರತು ತಾತ್ವಿಕ ದೃಷ್ಟಿಯಲ್ಲೇ ನೋಡೋದಿಲ್ಲ. ಆದರೆ ವೈಯಕ್ತಿಕವಾದಂತಹ ಸ್ವಲ್ಪ ಚಿಂತನೆಯನ್ನು ಮಾಡದೇ ಇದ್ದಂತಹ ಒಂದು ದೊಡ್ಡ ಗುರುಗಳು ಅಂದರೆ ವಿದ್ಯಾಮಾನ್ಯ ತೀರ್ಥರು. ಅವರು ಬದರಿ ಯಾತ್ರೆಯಲ್ಲಿ ನಾನು ಹೋದಾಗ ನಡೆದ ಒಂದು ಘಟನೆ ನನಗೆ ಬಹಳ ರೋಮಾಂಚನಗೊಂಡಿತ್ತು. ನಾವು ಮತ್ತು ಅವರು ಒಂದೇ ಕಾರಿನಲ್ಲಿ ಹೋಗಿದ್ದೆವು. ಆವಾಗ ಸ್ವಲ್ಪ ಹೊತ್ತಾದಮೇಲೆ ಮೇಲೆ ಬೆಟ್ಟದ ಮೇಲೆ ಹೋಗುವಾಗ ಡ್ರೈವರಿಗೆ ಮೂತ್ರಶಂಕೆ ಆಯಿತು. ಅದಕ್ಕೋಸ್ಕರ ಡ್ರೈವರ್ ಏನು ಮಾಡಿದ, ಕಾರನ್ನು ನಿಲ್ಲಿಸಿ ಮೂತ್ರಕ್ಕೋಸ್ಕರ ಹೊರಟ. ಆವಾಗ ಎಲ್ಲರೂ ಇಳಿದು ಹೋದರು, ನಾನು ಕೂಡ ಇಳಿದೆ. ಅವನು ಹೋದವನು ಕಾರನ್ನು ನ್ಯೂಟ್ರಲಲ್ಲಿ ಇಟ್ಟು ಹೋಗಿದ್ದ. ಅವರೆಲ್ಲ ಮೂತ್ರಕ್ಕೋಸ್ಕರ ದೂರ ಹೋಗಿದ್ದಾರೆ, ನಾನು ಮಾತ್ರ ಬೇಡ ಅಂಥೇಳಿ ಅಲ್ಲೇ ಹತ್ತಿರದಲ್ಲಿದ್ದೇನೆ. ಕಾರು ಹಿಂದೆ ಸರಿಯಲಿಕ್ಕೆ ಶುರುವಾಯಿತು. ಅದು ನ್ಯೂಟ್ರಲಲ್ಲಿ ಇತ್ತು. ನನಗೆ ಗಾಬರಿ ಆಯಿತು. ನಾನು ಕೈಯಿಂದ ತಡೀಲಿಕ್ಕೆ ತುಂಬ ಪ್ರಯತ್ನ ಮಾಡಿದರೆ ನನ್ನ ಶಕ್ತಿ ಸಾಕಾಗಲಿಲ್ಲ. ಬೊಬ್ಬೆ ಹಾಕಿದೆ. ಬೊಬ್ಬೆ ಎಲ್ಲ ಬನ್ನಿ, ಕಾರು ಅದು ಕೆಳಗೆ ಬಿದ್ದರೆ ಪ್ರಪಾತಕ್ಕೆ ಬೀಳ್ತಾಯಿತ್ತು. ಅಷ್ಟು ದೊಡ್ಡ ಪ್ರಪಾತ ಅಲ್ಲಿ ಇತ್ತು. ಆವಾಗ ಗುರುಗಳು ಅವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಬಹಳ ಆರಾಮವಾಗಿದೆ. ನನ್ನ ಬೊಬ್ಬೆ ಕೇಳಿದರೂ ಕೂಡ ಅವರು ಏನು ಗಾಬರಿ ಆಗಲಿಲ್ಲ. ಆಮೇಲೆ ದೈವಾತು ಎಲ್ಲ ಓಡಿ ಬಂದರು. ಕಾರು ಕೊನೆಯ ಅಂಚಿನ ತನಕ ಬಂದಿತ್ತು. ಇನ್ನೇನು ಒಂದು 2 ಫೀಟ್ ಇದ್ದರೆ ಕಾರು ಕೆಳಗೆ ಬೀಳ್ತಿತ್ತು. ಅವರೊಬ್ಬರೇ ಅದರಲ್ಲಿ ಕೂತ್ಕೊಂಡಿದ್ದರು. ಅಷ್ಟಾಗುವಾಗಲೂ ಕೂಡ ಅವರು ಯಾವುದೇ ಭಯ ಇಲ್ಲದೆ ನಿಶ್ಚಿಂತವಾಗಿದ್ದರು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಅವರ ಹತ್ರ ಕೇಳಿದೆ, ನಾವಿಷ್ಟು ಬೊಬ್ಬೆ ಹಾಕಿ ಎಲ್ಲ ಗಲಾಟೆ ಮಾಡಿ ಈ ಕಾರು ಈಗ ಬಿದ್ದು ಬಿಡ್ತದೆ, ಏನು ಮಾಡೋದು ಅಂತ ಹೇಳಿದರೆ ನೀವು ಆರಾಮವಾಗಿದ್ದರೆ ಏನು ಅಂತ. ಅವರು ಹೇಳಿದರು, ಕಾರು ಕೆಳಗೆ ಬಿದ್ದಿದೆ, ನಾನು ಗಂಗೆಯಲ್ಲೇ ಸತ್ತು ಹೋಗ್ತಿದ್ದೆ, ಅದು ನನಗೆ ತುಂಬ ಖುಷಿ ಆಯಿತು, ಅದಕ್ಕೋಸ್ಕರ ನಾನು ಆರಾಮಾಗಿದ್ದೆ ಅಂತೇಳಿ ಹೇಳಿದ್ರು. ಅಂದರೆ ಕಾರು ಬಿದ್ದರೂ ಕೂಡ ನಾನು ಗಂಗಾದಲ್ಲಿ ನಾನು ದೇಹತ್ಯಾಗ ಮಾಡಿದ ಹಾಗೆ ಆಗ್ತದೆ ಎಂಬಂತಹ ಒಂದು ದೃಷ್ಟಿಕೋನ, ಅಂತಹ ಒಂದು ಆಪತ್ಕಾಲದಲ್ಲಿ ಈ ರೀತಿಯ ಚಿಂತನೆ, ಇದು ಬಹಳ ಒಂದು ಶ್ರೇಷ್ಠವಾದಂತಹ ಒಂದು ಅವರ ದೃಷ್ಟಿಕೋನವನ್ನು ನಾವು ಗುರುತಿಸಬಹುದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರ ಈ ಒಂದು ಉನ್ನತವಾದಂತಹ ಚಿಂತನೆಗಳು, ಅವರ ಒಂದು ಶ್ರದ್ಧೆಗಳು, ಇದನ್ನು ನೋಡಿ ನಾವು ಬೆರಗಾಗಿದ್ದೇನೆ. ಅವರ ಒಂದು ನಿಷ್ಠೆ, ಈಗಾಗಲೇ ಹೇಳಿದ ಹಾಗೆ ಅವರು ಮಡಿಯ ಬಗ್ಗೆ ತುಂಬ ನಿಷ್ಠೆ. ಆವಾಗ ಒಂದು ಮುಳುಗಿ ಸ್ನಾನ ಮಾಡೋದು ಅಂತ ಹೇಳಿ ದೀಕ್ಷೆ ಹೊಂದಿದ್ರು ನಮ್ಮ ಸಂಚಾರದಲ್ಲಿ. ದೈವಾತ್ ಒಂದು ಹಾವೇರಿ ಕಡೆಗೆ ಹೋದಾಗ ಒಂದು ಕಡೆ ಮುಳುಗಿ ಸ್ನಾನಕ್ಕೆ ಎಷ್ಟೋ ಕಿಲೋಮೀಟ್ರ್ ಇದ್ದರೂ ಕೂಡ ಹೋಗಿ ಮುಳುಗಿ ಸ್ನಾನ ಒಂದು ಆಗಲೇಬೇಕು ಅಂತೇಳಿ ಮಾಡಿ. ಅವತ್ತು ಸಿಗಲೇ ಇಲ್ಲ ಎಲ್ಲಿಯೂ ಕೂಡ. ಅದು ಬೇಸಿಗೆ ಕಾಲ, ನೀರು ಇರಲಿಲ್ಲ. ಕೊನೆಗೆ ನಿಷ್ಠೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಏನು ಮಾಡಿದ್ರು ಅಂದರೆ, ಒಂದು ಬಾವಿಯಲ್ಲಿ ಸ್ವಲ್ಪ ನೀರಿತ್ತು, ಒಂದು ದೊಡ್ಡ ಹೆಡಿಗೆ ಅಂತಂದು ಆ ಹೆಡಿಗೆಗೆ ಹಗ್ಗ ಹಾಕಿ ಅದರಲ್ಲಿ ಅವರು ಕೂತು ಆ ಹೆಡಿಗೆಯನ್ನು ಕೆಳಗಡೆ ನೀರು ಬಾವಿಗೆ ಇಳಿಸಿ ಅಲ್ಲಿ ಮುಳುಗಿ ಸ್ನಾನ ಮಾಡಿ ಬಂದು ಮತ್ತೆ ಆ ಹೆಡಿಗೆಯಲ್ಲೇ ಮೇಲೆ ಅವರನ್ನು ಎತ್ತಿದರು. ಇಷ್ಟು ಒಂದು ನಿಷ್ಠೆ. ನಾವಾದರೆ ಅದು ಹೋದರೆ ಹೋಗಲಿ, ಇಷ್ಟು ನಿಷ್ಠೆಯನ್ನು ಯಾಕೆ ಬಿಡಬೇಕು ಅಂತ ಹೇಳಿ ಈ ರೀತಿ ಒಂದು ಚಿಂತನೆಯನ್ನು ನೋಡಿದಾಗ ಅತ್ಯಂತ ಅದ್ಭುತವಾದಂತಹ ವ್ಯಕ್ತಿತ್ವ, ಅಂತಹ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಆರ್ಜವ, ಅದೇ ರೀತಿ ವಿಶಾಲವಾದಂಥ ಮನೋಭಾವನೆ, ಯಾವುದೇ ಸಂಕುಚಿತತೆ ಇಲ್ಲದೆ, ವೈಯಕ್ತಿಕವಾದಂತಹ ಯಾವುದೇ ದ್ವೇಷ ಅಸೂಯೆಗಳು ಇಲ್ಲದೆ ನಿಂದಕರನ್ನು ಕೂಡ ಗೌರವಿಸ್ತಕ್ಕಂತಹ ಈ ಒಂದು ಗುಣಗಳು, ಇದೆಲ್ಲ ಅತ್ಯಂತ ಅಪೂರ್ವವಾದಂತಹ ಗುಣಗಳಾಗಿವೆ. ಅಂತಹ ಒಂದು ಗುಣವನ್ನು ಹೊಂದಿದಂತಹ ಅವರ ಪ್ರಭಾವ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಲಿ. ಅವರ ಅನುಗ್ರಹ ನಮ್ಮ ಮೇಲೆ, ನಮ್ಮ ಶಿಷ್ಯರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ಅಂತಹ ಗುರುಗಳು ಶತಮಾನಕ್ಕೊಂದು ಗುರುಗಳು ಬರ್ತಾರೋ ಇಲ್ಲೋ, ಶಕಪುರುಷರು, ವಾದಿರಾಜರು, ಅದೇ ರೀತಿ ಜಯತೀರ್ಥರು, ಇಂತಹ ಮಹಾ ಒಂದು ಗುರುಗಳ ಮಹಾನುಭಾವರ ಸಾಲಿನಲ್ಲಿ ಇತ್ತೀಚೆಗೆ ಸೇರ್ಪಡೆಯಾದಂತಹ ಹೆಸರು ಅಂದರೆ ಅದು ಶ್ರೀ ವಿದ್ಯಾಮಾನ್ಯ ತೀರ್ಥರು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮಗೆ ಪುತ್ತಿಗೆ ಮಠಕ್ಕೆ ಬಹಳ ಒಂದು ವಿಶೇಷವಾದಂತಹ ಸಂಬಂಧ ಅಂದರೆ ನಮ್ಮ ಶ್ರೀ ಸುಧೀಂದ್ರ ತೀರ್ಥರ ಈ ಒಂದು ವಿಶೇಷವಾದ ಪ್ರೀತಿಗೆ ಪಾತ್ರರಾದಂತಹ ಗುರುಗಳಂದರೆ ವಿದ್ಯಾಮಾನ್ಯ ತೀರ್ಥರು. ನಾನು ಒಂದು ದಿವಸ ಕೇಳಿಯೇ ಬಿಟ್ಟೆ, ನನ್ನ ಮೇಲೆ ವಿಶೇಷವಾದ ಪ್ರೀತಿ, ಎಲ್ಲಿ ಹೋದರೂ ಕೂಡ ನನ್ನನ್ನು ಎತ್ತಿ ಕಟ್ಟಿ ನನ್ನನ್ನು ಪ್ರೀತಿ ತೋರಿಸ್ತಾ ಇದ್ದೀರಿ. ನಾನು ಕೇಳಿದೆ, ನನ್ನ ಹತ್ರ ಯಾಕೆ ಇಷ್ಟು ಪ್ರೀತಿ ಮಾಡ್ತೀರಿ, ನನ್ನ ಹತ್ರ ಅಂಥ ಏನು
ಗುಣ ಏನೂ ಇಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ನಿಮ್ಮ ಹತ್ರ ಏನು ಗುಣ ಇಲ್ಲ ಅಂತ ನನಗೂ ಗೊತ್ತುಂಟು, ಆದರೆ ನೀವು ಸುಧೀಂದ್ರ ತೀರ್ಥರ ಪೀಠದಲ್ಲಿ ಕೂತಿದ್ದೀರಿ ಅಂತ ನಿಮ್ಮ ಮೇಲೆ ನನಗೆ ಪ್ರೀತಿ, ಮತ್ತು ನಿಮ್ಮ ಹತ್ರ ಏನೂ ಇಲ್ಲ ಅಂತ ನನಗೆ ಗೊತ್ತುಂಟು ಅಂತ ಹೇಳಿದರು. ಅಂದರೆ ಸುಧೀಂದ್ರ ತೀರ್ಥರು ನನಗೆ ಕೃಷ್ಣ ಮಂತ್ರ ಉಪದೇಶ ಮಾಡಿದವರು. ಅವರ ಕೃಷ್ಣ ಮಂತ್ರವನ್ನು ನಾನು ಪಡೆದ್ರಿಂದ ಅದರ ಪ್ರಭಾವದಿಂದ ನನಗೆ ಕೃಷ್ಣನ ಪೂಜೆಯ ಒಂದು ಅವಕಾಶ ಬಂದಿತ್ತು ಎಂಬುದಾಗಿ ನಮ್ಮ ಗುರುಗಳು ನಮಗೆ ಅಹಂಕಾರ ಬರಬಾರದು, ನೀವು ದೊಡ್ಡವರು ಅಂತ ತಿಳ್ಕೊಳ್ಬೇಡಿ, ನಿಮ್ಮ ಪರಮಗುರುಗಳು ದೊಡ್ಡವರು ಅಂತೇಳಿ ಈ ಮಾತನ್ನು ಅವರು ಹೇಳಿದರು. ಅದೇ ರೀತಿ ನಮ್ಮ ಪರಮೇಷ್ಠಿ ಗುರುಗಳಾದಂತಹ ಶ್ರೀ ವಿಜಯೀಂದ್ರ ತೀರ್ಥರು ಒಮ್ಮೆ ವಿದ್ಯಾವಲ್ಯ ತೀರ್ಥರು ಸುಧೀಂದ್ರ ತೀರ್ಥರು ಜೊತೆಯಾಗಿ ಅವರನ್ನು ಭೇಟಿಯಾದಾಗ ವಿಜಯೀಂದ್ರ ತೀರ್ಥರು ಮಹಾ ತಪಸ್ವಿಗಳಾಗಿದ್ದರು. ಅವರು ತಕ್ಷಣ ವಿದ್ಯಾಮಾನ್ಯರನ್ನು ನೋಡಿದಾಗ ಆವಾಗ ಭಂಡಾರಿಕೆರೆ ಮಠದ ಸ್ವಾಮಿಗಳಾಗಿರುವಾಗ ನೀವು ಕೃಷ್ಣನ ಪೂಜೆ ಮಾಡ್ತೀರಿ ಅಂತ ತಟ್ಟನೆ ಹೇಳಿಬಿಟ್ರು. ಸುಧೀಂದ್ರ ತೀರ್ಥರನ್ನು ನೋಡಿ ನೀವು ಶತಾಯುಷಿಗಳಾಗ್ತೀರಿ ಅಂತ ಹೇಳಿಬಿಟ್ರು. ಆದರೆ ವಿಜಯೀಂದ್ರ ತೀರ್ಥರ ಆ ಒಂದು ಪ್ರಭಾವ ಎಷ್ಟಿತ್ತು, ಅಸಾಧ್ಯವಾದದ್ದು ಆಗಿ ಹೋಯಿತು. ಕೃಷ್ಣನ ಪೂಜೆಯನ್ನು ಮಾಡುವ ಭಾಗ್ಯ ವಿದ್ಯಾಮಾನ್ಯರಿಗೆ ಬಂತು. ಹಾಗೆ ಸುಧೀಂದ್ರ ತೀರ್ಥರು ಶತಾಯುಷಿಗಳು ಕೂಡ ಆದರು. ಈ ರೀತಿ ನಮ್ಮ ಎರಡು ಮಹಾಗುರುಗಳ ವಿಜಯೀಂದ್ರ ತೀರ್ಥರ ಅದೇ ರೀತಿ ಸುಧೀಂದ್ರ ತೀರ್ಥರ ಅತ್ಯಂತ ಅಂತರಂಗದ ಒಂದು ಗುರುಗಳಾದ ಶಿಷ್ಯರಾದಂತಹ ನಮ್ಮ ಶ್ರೀ ವಿದ್ಯಾಮಾನ್ಯ ತೀರ್ಥರ ಅಂತೆವಾಸಿಯಾಗುವುದು ನಮ್ಮ ಒಂದು ಜೀವನದ ಬಹಳ ದೊಡ್ಡ ಒಂದು ಪೂರ್ವಜನ್ಮದ ಪುಣ್ಯ ಸೌಭಾಗ್ಯ ಎಂಬುದಾಗಿ ನಾವು ಭಾವಿಸಿ ಅವರಿಂದ ಪ್ರಭಾವಿತರಾದದ್ದಕ್ಕೆ ನಾವು ಅವರಿಗೆ ಅನಂತ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸುತ್ತಾ, ನಾವು ಅವರಿಗೆ ಸಲ್ಲಿಸತಕ್ಕಂತಹ ಗೌರವ ಅಂದರೆ ಅವರು ನಂಬಿದ ಜೀವನ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅಂತಹ ಸಾಧನೆಯ ಪಥದಲ್ಲಿ ಸಾಗಿದರೆ ಮಾತ್ರ ಅದು ನಿಜವಾದಂತಹ ಅವರಿಗೆ ನಾವು ಸಲ್ಲಿಸಬಹುದಾದಂತಹ ಗೌರವ, ಅವರ ಬಗ್ಗೆ ಶ್ರದ್ಧಾಂಜಲಿ ಅಂತ ಹೇಳಿ ನಾವು ಭಾವಿಸ್ತಾ ಆ ಎಲ್ಲ ಮೌಲ್ಯವನ್ನು ನಾವೆಲ್ಲರೂ ಕೂಡ ಪರಿಪಾಲಿಸೋಣ, ಗುರುತಿಸೋಣ. ಆ ಮೂಲಕ ಅವರ ವಿಶೇಷ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ.